ಹಲೋ ಎವ್ರಿವನ್, ವೆಲ್ಕಮ್ ಟು ನವರಾಸ್ ಕ್ಲಾಸ್ ಟ್ಯುಟೋರಿಯಲ್ಸ್. ಈಗ ಎಕ್ಸಸೈಸ್ ಎಲ್ಲ ಮುಗೀತು, ಈಗ ಎಕ್ಸಾಂಪಲ್ಸ್ ಮಾಡೋಣ. ಓಕೆ, ಫಸ್ಟ್ ಒನ್ ನೋಡಿ ಏನು ಕೊಟ್ಟಿದ್ದಾರೆ. ಫೈಂಡ್ ದ ಏರಿಯಾ ಆಫ್ ಎ ಟ್ರಯಾಂಗಲ್, ಟೂ ಸೈಡ್ಸ್ ಆಫ್ ವಿಚ್ ಆರ್ 8 ಸೆಂಟಿಮೀಟರ್ ಅಂಡ್ 11 ಸೆಂಟಿಮೀಟರ್ ಅಂಡ್ ದ ಪೆರಿಮೀಟರ್ ಈಸ್ 32 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನೋಡಿ, ಈ ತರದ ಪ್ರಾಬ್ಲಮ್ ಎಕ್ಸಸೈಸ್ ಅಲ್ಲಿ ಕೂಡ ಮಾಡಿದ್ವಲ್ವಾ, ಸೇಮ್ ಅದೇ ರೀತಿ ಇದನ್ನು ಮಾಡಬೇಕು. ನೋಡಿ, ಟೂ ಸೈಡ್ಸ್ ಕೊಟ್ಟಿದ್ದಾರೆ, ಪೆರಿಮೀಟರ್ ಕೊಟ್ಟಿದ್ದಾರೆ, ಏರಿಯಾ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಓಕೆ, ಸೊ ಫಸ್ಟ್ ನಮಗೆ ಟೂ ಸೈಡ್ಸ್ ಕೊಟ್ಟಿದ್ರೆ ನಾವು ಥರ್ಡ್ ಸೈಡ್ ಫೈಂಡ್ ಔಟ್ ಮಾಡ್ಕೋಬೇಕು ಅಲ್ವಾ. ಸೊ ನೋಡಿ, ಪೆರಿಮೀಟರ್ ಅಂದ್ರೆ ಏನು? ಸಮ್ ಆಫ್ 3 ಸೈಡ್ಸ್ ಅಲ್ವಾ. ಸೊ ಟೂ ಸೈಡ್ಸ್ ಕೊಟ್ಟಿದ್ದಾರೆ, ಒಂದು 8 ಸೆಂಟಿಮೀಟರ್, ಒಂದು 11 ಸೆಂಟಿಮೀಟರ್ ಅಂತ. ಥರ್ಡ್ ಸೈಡ್ ಕೊಟ್ಟಿಲ್ಲ, ಸೊ ಹಾಗೆ ಇಡೋಣ. ಓಕೆ, ಪೆರಿಮೀಟರ್ ಕೊಟ್ಟಿದ್ದಾರೆ 32 ಅಂತ, ಸೊ 32 ಹಾಕೋಣ. 11 ಪ್ಲಸ್ 8 19 ಪ್ಲಸ್ ಸಿ, ಆರ್ 19 ಪ್ಲಸ್ ಸಿ ಇಸ್ ಈಕ್ವಲ್ ಟು 32. ಸೇಮೇ ಅಲ್ವಾ, ಇದನ್ನು ಒಂದೇ ಇದನ್ನು ಒಂದೇ. ಸೊ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಈ 19 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಮೈನಸ್ ಆಗುತ್ತೆ. ಸೊ 32 ಮೈನಸ್ 19. ನೋಡಿ, 32 ನಲ್ಲಿ 19 ಮೈನಸ್ ಮಾಡಿದ್ರೆ ಏನ್ ಉಳಿಯುತ್ತೆ? 12 ಮೈನಸ್ 9 is 3, 2 ಮೈನಸ್ 1 is 1. ಸೊ ಸಿ ಇಸ್ ಈಕ್ವಲ್ ಟು 13 ಅಂತ ಆಯ್ತು. ಅಂದ್ರೆ ಥರ್ಡ್ ಸೈಡ್ ಸಿಕ್ತು ನಮ್ಗೆ ಸಿ. ಈಗ ನಾವೇನ್ ಫೈಂಡ್ ಔಟ್ ಮಾಡ್ಕೋಬೇಕು? ಎಸ್ ಫೈಂಡ್ ಔಟ್ ಮಾಡ್ಕೋಬೇಕು. ಎಸ್ ಅಂದ್ರೆ ಸೆಮಿ ಪೆರಿಮೀಟರ್. ಸೆಮಿ ಪೆರಿಮೀಟರ್ ಅಂದ್ರೆ ಪೆರಿಮೀಟರ್ ಅಲ್ಲಿ ಹಾಫ್ ಅಂತ. ಪೆರಿಮೀಟರ್ ಆಲ್ರೆಡಿ ಕೊಟ್ಟಿದ್ದಾರೆ ನಮ್ಗೆ 32 ಅಂತ. ಸೊ ಕ್ಯಾನ್ಸಲೇಷನ್ ಮಾಡಿದ್ರೆ 16 ಬರುತ್ತೆ. ಸೊ ಏನಾಯ್ತು? ಎಸ್ ಇಸ್ ಈಕ್ವಲ್ ಟು 16. ಈಗ ಬೈ ಯೂಸಿಂಗ್ ಹಿರೋನ್ಸ್ ಫಾರ್ಮುಲಾ, ಫಾರ್ಮುಲಾ ಏನಿದೆ? ಎ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಸೊ ನಮ್ಗೆ ಇಲ್ಲಿ ಎಸ್ ಏನಿದೆ 16 ಅಂತ ಬಂದಿದೆ. ಸೊ 16 ಇಂಟು ಎಸ್ ಮೈನಸ್ ಎ, 16 ಮೈನಸ್ ಎ, ಇಲ್ಲಿ ಏನ್ ತಗೊಂಡಿದೀವಿ? 8 ಅಂತ ತಗೊಂಡಿದೀವಿ. ಇನ್ನು ಎಸ್ ಮೈನಸ್ ಬಿ, 16 ಮೈನಸ್ ಬಿ 11 ಅಂತ ತಗೊಂಡಿದ್ದೀವಿ. ಎಸ್ ಮೈನಸ್ ಸಿ, 16 ಮೈನಸ್ ಸಿ ನಮ್ಗೆ ಏನ್ ಬಂತು? 13 ಅಂತ ಬಂತು. ಸೊ ಅಂಡರ್ ರೂಟ್ 16 ಹಾಗೆ ಇಡೋಣ. 16 ಮೈನಸ್ 8 ಅಂದ್ರೆ 8 ಉಳಿಯತ್ತಲ್ವಾ, ಸೊ 8 ಹಾಕೋಣ. ಇಲ್ಲಿ 16 ಮೈನಸ್ 11 ಅಂದ್ರೆ 5 ಉಳಿಯತ್ತೆ, ಸೊ 5 ಇಂಟು 16 ಮೈನಸ್ 13 ಅಂದ್ರೆ 3 ರಿಮೇನ್ಸ್. ಸೊ ಹಾಗೆ ಇಡೋಣ. ಈಗ ನೋಡಿ, ಫ್ಯಾಕ್ಟರ್ಸ್ ತೆಗೆಯೋಣ. 16 ಅಂದ್ರೆ 4 ಇಂಟು 4, 8 ಅಂದ್ರೆ ಗೊತ್ತೇ ಇದೆ ಅಲ್ವಾ, 2 ಇಂಟು 2 ಇಂಟು 2, 5 ಅಂದ್ರೆ 5 ಒಂದೇ ಬರುತ್ತೆ, 3 ಅಂದ್ರೆ ಬರೀ 3 ಬರುತ್ತೆ. ಓಕೆ, ಈಗ ಪೇರ್ ಮಾಡೋಣ. ನೋಡಿ, 4 ಇದೊಂದು ಪೇರ್ ಆಯ್ತು, 2 ಇದೊಂದು ಪೇರ್ ಆಯ್ತು. ಇನ್ನು ಇವಕ್ಕೆ ಪೇರ್ ಇಲ್ಲ. ಸೊ 1 4 ಹೊರಗಡೆ ಬರುತ್ತೆ, ಒಂದು 2 ಹೊರಗಡೆ ಬರುತ್ತೆ. ರೂಟ್ ಅಲ್ಲಿ ಏನು ಉಳೀತು? 2 5 10, 10 3 30. ಅಂದ್ರೆ ನೋಡಿ, 4 2 8 ರೂಟ್ 30 ಇಸ್ ದ ಆನ್ಸರ್. ಇದಕ್ಕೆ ಯೂನಿಟ್ಸ್ ಏನ್ ಕೊಡ್ಬೇಕು? ಏನಿದೆ? ಸೆಂಟಿಮೀಟರ್ ಇದೆ, ಸೊ ಸೆಂಟಿಮೀಟರ್ ಸ್ಕ್ವೇರ್. ಅವ್ರು ಏನ್ ಫೈಂಡ್ ಔಟ್ ಮಾಡಕ್ ಹೇಳಿದ್ರೆ? ಏರಿಯಾ ಆಫ್ ದ ಟ್ರಯಾಂಗಲ್. ಏರಿಯಾ ಆಫ್ ದ ಟ್ರಯಾಂಗಲ್ ಈಸ್ 8 ರೂಟ್ 30 ಸೆಂಟಿಮೀಟರ್ ಸ್ಕ್ವೇರ್ ಇಸ್ ದ ಆನ್ಸರ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡಿ. ನೋಡಿ, ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ? ಎ ಟ್ರಯಾಂಗುಲರ್ ಪಾರ್ಕ್ ABC has sides 120 meter, 80 meter and 50 meter. A gardener Dhanya has to put a fence all around it and also plant grass inside. How much area does she need to plant? Find the cost of fencing it with barbed wire at the rate of rupees 20 per meter, leaving a space 3 meter wide for a gate on one side ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಒಂದು ಟ್ರಯಾಂಗುಲರ್ ಶೇಪ್ ಒಂದು ಪಾರ್ಕ್ ಇದೆ. ಆ ಪಾರ್ಕ್ದ ಸೈಡ್ಸ್ ಎಲ್ಲ ಕೊಟ್ಟಿದ್ದಾರೆ, 3 ಸೈಡ್ಸ್ ಕೊಟ್ಟಿದ್ದಾರೆ. ಎ ಗಾರ್ಡನರ್ ಹ್ಯಾಡ್ ಟು ಪುಟ್ ಎ ಫೆನ್ಸ್ ಆಲ್ ಅರೌಂಡ್ ಇಟ್. ಅಂದ್ರೆ ಬಾರ್ಬೆಡ್ ವೈರ್ ಇಂದ ಫೆನ್ಸಿಂಗ್ ಮಾಡಬೇಕು ಆ ಪಾರ್ಕಿಗೆ ಫುಲ್. ಓಕೆ, ಇನ್ನು
ಪ್ಲಾಂಟ್ ಗ್ರಾಸ್ ಇನ್ಸೈಡ್, ಒಳಗಡೆ ಗ್ರಾಸ್ ಕೂಡ ಪ್ಲಾಂಟ್ ಮಾಡ್ಬೇಕಿದೆ. ಸೊ ಏನ್ ಕೇಳಿದ್ರೆ ಹೌ ಮಚ್ ಏರಿಯಾ ಡಸ್ ಶಿ ನೀಡ್ ಟು ಪ್ಲಾಂಟ್ ಅಂದ್ರೆ ಫಸ್ಟ್ ನಾವು ಏರಿಯಾ ಫೈಂಡ್ ಔಟ್ ಮಾಡಬೇಕು. ಅದು ಏರಿಯಾ ಫೈಂಡ್ ಔಟ್ ಮಾಡಿದ್ರೆ ಗ್ರಾಸ್ ಎಷ್ಟು ಪ್ಲಾಂಟ್ ಮಾಡ್ಬೇಕಂತ ಗೊತ್ತಾಗುತ್ತೆ. ಇನ್ನೊಂದು ಕ್ವಶನ್ ಏನಿದೆ, ಫೈಂಡ್ ದ ಕಾಸ್ಟ್ ಆಫ್ ಫೆನ್ಸಿಂಗ್ ಇಟ್ ವಿತ್ ಬಾರ್ಬೆಡ್ ವೈರ್ ಅಟ್ ದ ರೇಟ್ ಆಫ್ ₹20 per meter. ಅಂದ್ರೆ ₹20 per meter ಕಾಸ್ಟ್ ಅಲ್ಲಿ ನಮ್ಗೆ ಎಷ್ಟು ಕಾಸ್ಟ್ ಆಗತ್ತೆ ಫೆನ್ಸ್ ಮಾಡೋದಕ್ಕೆ ಅಂತ ಕೇಳಿದ್ದಾರೆ. ಓಕೆ, ಫಸ್ಟ್ ಏರಿಯಾ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಏರಿಯಾ ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಫಸ್ಟ್ ಏನ್ ಬೇಕು, ಎಸ್ ಬೇಕು ಅಲ್ವಾ. ಸೊ ಎಸ್ ಇಸ್ ಈಕ್ವಲ್ಸ್ ಟು ಏನು, ಪೆರಿಮೀಟರ್ ಅಲ್ಲಿ ಹಾಫ್ ಅಲ್ವಾ. ಸೊ ಪೆರಿಮೀಟರ್ ಅಂದ್ರೆ ಸಮ್ ಆಫ್ 3 sides, A plus B plus C ಅಪಾನ್ 2. ಇಲ್ಲಿ 3 sides ಏನ್ ಕೊಟ್ಟಿದ್ದಾರೆ, 120 ಪ್ಲಸ್ 80 ಪ್ಲಸ್ 50 ಅಪಾನ್ 2. ನೋಡಿ 120 ಪ್ಲಸ್ 80 200 ಆಯ್ತು, 200 ಪ್ಲಸ್ 50 250, 250 ಅಪಾನ್ 2. ಕ್ಯಾನ್ಸಲೇಷನ್ ಮಾಡಿದ್ರೆ ಏನ್ ಬರುತ್ತೆ, 125 ಬರುತ್ತೆ. ಓಕೆ, ನೋಡಿ 2 1s 2 2s 2 5s ಮಾಡಿದ್ವಿ. ಓಕೆ, ಎಸ್ ಇಸ್ ಈಕ್ವಲ್ಸ್ ಟು ಏನ್ ಬಂತು, 125 ಬಂತು. ಓಕೆ, ಈಗ ಯೂಸಿಂಗ್ ಹಿರೋನ್ಸ್ ಫಾರ್ಮುಲಾ, ಹಿರೋನ್ಸ್ ಫಾರ್ಮುಲಾ ಏನು, ಏರಿಯಾ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ನಮ್ಗೆ ಇಲ್ಲಿ ಎಸ್ ಎಷ್ಟು ಬಂದಿದೆ, 125 ಬಂದಿದೆ, ಇಂಟು 125 ಮೈನಸ್ ಎ ಏನಂತ ತಗೊಂಡಿದೀವಿ, 120 ಅಂತ. ಸೊ ಬರೆಯೋಣ. ಅದೇ ರೀತಿ ಎಸ್ ಮೈನಸ್ ಬಿ ಅಂದ್ರೆ 125 ಮೈನಸ್ ಬಿ 80 ತಗೊಂಡಿದೀವಿ, ಇನ್ನು ಎಸ್ ಮೈನಸ್ ಸಿ 125 ಮೈನಸ್ ಸಿ ಏನಿದೆ 50 ಇದೆ. ಸೊ 50 ಆಯ್ತು. ಈಗ ಅಂಡರ್ ರೂಟ್ 125 ಹಾಗೆ ಇಡೋಣ, ಇಂಟು 125 ಮೈನಸ್ 120 ಎಷ್ಟು ಉಳಿಯುತ್ತೆ, ಓನ್ಲಿ 5 ಉಳಿಯುತ್ತೆ. ಸೊ 5 ಇಂಟು 125 ಮೈನಸ್ 80 ಅಂದ್ರೆ ನೋಡಿ 125 ಅಲ್ಲಿ 80 ಮೈನಸ್ ಮಾಡಿದ್ರೆ ಏನು ಉಳಿಯುತ್ತೆ, 5 ಉಳಿತು. ಇಲ್ಲಿ 12 ಮೈನಸ್ 8 4 ಉಳಿತು. ಸೊ 45 ಇಂಟು 125 ಮೈನಸ್ 50, 125 ಮೈನಸ್ 55, 12 ಮೈನಸ್ 5 is 7, ಸೊ 75 ಉಳಿತು. ಈಗ ಫ್ಯಾಕ್ಟರ್ಸ್ ಬರೆಯೋಣ. ನೋಡಿ 125 ಫ್ಯಾಕ್ಟರ್ಸ್ ಏನು, 5 2s 5 5s ಅಗೇನ್ 5 5s ಅಲ್ವಾ. ಸೊ 5 3 ಟೈಮ್ಸ್ ಬರುತ್ತೆ ಆಯ್ತಾ. ಆಮೇಲೆ ಈ 5 ಆಸ್ ಇಟ್ ಈಸ್ ಇಡೋಣ. ಇದು 45 ಅಂದ್ರೆ 5 ಇಂಟು 9 ಬರುತ್ತಲ್ವಾ. ಸೊ 5 ಇಂಟು 9 ಬರೆಯೋದು ಒಂದೇ, ಇಂಟು 3 ಇಂಟು 3 ಬರೆಯೋದು ಒಂದೇ ಅಲ್ವಾ. ಇಲ್ಲಿ ಮಾಡಿ ತೋರಿಸ್ತಿನ್ಬೇಕಂದ್ರೆ ನೋಡಿ 5 9s 3 3s. ಓಕೆ, ಇನ್ನು 75 ಒಂದೇ ಉಳಿತು. 75ಗೆ 5 1s 5 5s ಅಗೇನ್ 5 3s 3 1s. ಸೊ 5 2 ಟೈಮ್ಸ್ ಇದೆ, 3 1 ಟೈಮ್ ಇದೆ. ಈಗ ಪೇರ್ ಮಾಡೋಣ. ನೋಡಿ ಇಲ್ಲಿ ಒಂದು ಪೇರ್ ಆಯ್ತು, ಇಲ್ಲಿ ಒಂದು ಪೇರ್ ಆಯ್ತು 5. ಓಕೆ, ಇಲ್ಲಿ 3 ಒಂದು ಪೇರ್ ಆಯ್ತು, ಇಲ್ಲಿ 5 ಇನ್ನೊಂದು ಪೇರ್ ಆಯ್ತು. ಏನ್ ಉಳಿತು, 1 5 ಉಳಿತು, 1 3 ಉಳಿತು. ಸೊ ಹೊರಗಡೆ ತೆಗಿಯೋಣ, ಒಂದು ಪೇರ್ದು ಒಂದು ನಂಬರ್ ತೆಗಿಬೇಕು, 1 5 ತೆಗೆದ್ವಿ. ಇಲ್ಲಿ ಒಂದು ಪೇರಲ್ಲಿ 1 5 ತೆಗಿಯೋಣ, ಇಲ್ಲಿ ಒಂದು ಪೇರಲ್ಲಿ 1 3 ತೆಗಿಯೋಣ, ಇಲ್ಲಿ ಒಂದು ಪೇರಲ್ಲಿ 1 5 ತೆಗಿಯೋಣ. ಓಕೆ, ರೂಟ್ ಅಲ್ಲಿ ಏನ್ ಉಳಿತು, 1 5 ಇನ್ನು 3, 5 3s 15 ಡೈರೆಕ್ಟ್ ಬರೆದ್ರು ನಡೆಯುತ್ತೆ. ಈಗ ಮಲ್ಟಿಪ್ಲೈ ಮಾಡೋಣ. ನೋಡಿ 5 5s 25, 25 3s 75. ಇಲ್ಲ ಅಂದ್ರೆ ನೀವು ಶಾರ್ಟ್ ಆಗಿ ಇನ್ನೊಂದು ಸ್ಟೆಪ್ ಮಾಡ್ಬೋದು. 5 5s 25 ಇಂಟು 3 5s 15, 15 5s 75, 15 2s 30, 30 ಪ್ಲಸ್ 7 37 ಅಲ್ವಾ. ಸೊ 375 ರೂಟ್ 15 ಏನಿದು ಏರಿಯಾ, ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಮೀಟರ್ ಸ್ಕ್ವೇರ್ ಅಂತ ಹೇಳ್ಬೋದು. ಇದು ಏರಿಯಾ ಆಯ್ತು.
ಈಗ ಇಲ್ಲಿ ಬರೆಯೋಣ ನೋಡಿ. ಸೆಂಟೆನ್ಸ್ ಅಲ್ಲಿ ಬರಿಬೇಕು ಅಂದ್ರೆ ಇಲ್ಲಿ ರೆಡ್ ಪೆನ್ ಅಲ್ಲಿ ಬರೀಲ. Therefore, she need to plant 375 root 15 meter square. ಇದು ಒಂದು ಕ್ವಶನ್ ಆನ್ಸರ್ ಆಯ್ತು. ಈಗ ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ಕಾಸ್ಟ್ ಆಫ್ ಫೆನ್ಸಿಂಗ್ ಇಟ್ ವಿತ್ ಬಾರ್ಬೆಡ್ ವೈರ್ ಅಟ್ ದ ರೇಟ್ ಆಫ್ ₹20 per meter, leaving a space 3 meter wide for a gate on one side ಅಂತ ಕೊಟ್ಟಿದ್ದಾರೆ. ನೋಡಿ, ಈಗ ಬಾರ್ಬೆಡ್ ವೈರ್ ಇಂದ ಫೆನ್ಸ್ ಮಾಡಬೇಕು ಈ ಟ್ರಯಾಂಗ್ಯುಲರ್ ಪಾರ್ಕ್ ನ. ಇಲ್ಲಿ ಏನ್ ಕೇಳಿದ್ರೆ 3 meters ವೈಡ್ ಬಿಡಬೇಕು, ಗೇಟ್ ಹಚ್ತಾರೆ. ಸೊ ಈ ರೀತಿ 3 meter ಕಡಿಮೆ ಮಾಡಬೇಕು. ಅಂದ್ರೆ ಪೆರಿಮೀಟರ್ ಎಷ್ಟಿದೆ ಅಷ್ಟು ತಗೋಬೇಕು, ಅದರಲ್ಲಿ 3 meter ಮೈನಸ್ ಮಾಡ್ಕೋಬೇಕು ಅಲ್ವಾ. ಸೊ ಅದನ್ನೇ ಬರೆಯೋಣ. ಲೆಂತ್ ಆಫ್ ವೈರ್ ನೀಡೆಡ್ ಇಸ್ ಈಕ್ವಲ್ಸ್ ಟು ಪೆರಿಮೀಟರ್ ಎಷ್ಟಿದೆ ಅದರಲ್ಲಿ ಮೈನಸ್ 3 meter ಮಾಡಬೇಕು. ಸೊ ಪೆರಿಮೀಟರ್ ಎಷ್ಟು ಬಂದಿತ್ತು, ಪೆರಿಮೀಟರ್ ನೋಡಿ, ಇಲ್ಲಿ A ಪ್ಲಸ್ B ಪ್ಲಸ್ C ಮಾಡಿದಾಗ ನಮಗೆ 250 ಬಂದಿತ್ತು. ಸೊ 250 ಮೈನಸ್ 3 meter. ಓಕೆ, 250 ನಲ್ಲಿ 3 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 247 meters ಬಂತು ಅಲ್ವಾ. ಸೊ ಈಗ ಕಾಸ್ಟ್ ಎಷ್ಟಾಗತ್ತೆ ಅಂತ ನೋಡ್ಬೇಕಲ್ವಾ. ಸೊ ನೋಡಿ, ಫಾರ್ 1 meter ₹20, ಫಾರ್ 247 meters ಎಷ್ಟಾಗತ್ತೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಅಂದ್ರೆ 247 into 20 ಮಲ್ಟಿಪ್ಲೈ ಮಾಡಿದಾಗ 0 ಹಾಗೆ ಇಡೋಣ. 2 7s are 14, 1 ಕ್ಯಾರಿ, 2 4s are 8, 8 plus 1 9, 2 2s are 4 ಇದೆ ಅಲ್ವಾ. ಸೊ ನಾವೇನ್ ಹೇಳ್ಬೋದು ನೋಡಿ, ಸೆಂಟೆನ್ಸ್ ಅಲ್ಲಿ ಬರಿಬೇಕು ಅಂತಂದ್ರೆ ಇದು ಫಸ್ಟ್ ಕ್ವಶನ್ ಆನ್ಸರ್ ಆಯ್ತು. ಇಲ್ಲಿ ಸೆಕೆಂಡ್ ಕ್ವಶನ್ ಇಲ್ಲಿ ಬರೀತೀನಿ ನೋಡಿ. ಕಾಸ್ಟ್ ಆಫ್ ಫೆನ್ಸಿಂಗ್ is ₹4,940 is the second answer. ಇದು ಫಸ್ಟ್ ಆನ್ಸರ್, ಇದು ಸೆಕೆಂಡ್ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ನೋಡಿ, ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ದ ಸೈಡ್ಸ್ ಆಫ್ ಎ ಟ್ರಯಾಂಗ್ಯುಲರ್ ಪ್ಲಾಟ್ ಆರ್ ಇನ್ ದ ರೇಷಿಯೋ ಆಫ್ 3:5:7 and its perimeter is 300 meter. Find its area ಅಂತ ಕೊಟ್ಟಿದ್ದಾರೆ. ಅಂದ್ರೆ ನೋಡಿ, ಒಂದು ಟ್ರಯಾಂಗ್ಯುಲರ್ ಪ್ಲಾಟ್ ಇದೆ, ಆ ಪ್ಲಾಟ್ ಸೈಡ್ಸ್ ಎಲ್ಲ ರೇಷಿಯೋ ನಲ್ಲಿ ಕೊಟ್ಟಿದ್ದಾರೆ, ಇನ್ನು ಪೆರಿಮೀಟರ್ ಕೊಟ್ಟಿದ್ದಾರೆ, ಏರಿಯಾ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಓಕೆ, ಈ ತರದ ಎಕ್ಸರ್ಸೈಸ್ ಅಲ್ಲಿ ಕೂಡ ಮಾಡಿದೀವಿ, ಸೇಮ್ ಅದೇ ರೀತಿ ಇಲ್ಲಿನೂ ಮಾಡೋಣ. ಸೊ ಫಸ್ಟ್ ಏನ್ ಮಾಡ್ಬೇಕಾಗತ್ತೆ, ನಾವು ಲೆಟ್ ಮಾಡ್ಕೋಬೇಕಾಗತ್ತೆ. ಲೆಟ್ ದ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಬಿ 3x 3 ಇದೆ ಅಲ್ವಾ. ಸೊ 5x 7x ಅಲ್ವಾ. ಸೊ ಪೆರಿಮೀಟರ್ ಅಂತ ಅಂದ್ರೆ ಏನು ಅಂತ ಗೊತ್ತು ನಮ್ಗೆ, ಸಮ್ ಆಫ್ 3 sides. ಸೊ ಏನಿದೆ, ಸೈಡ್ಸ್ ಏನಂತ ತಗೊಂಡಿದೀವಿ, 3x ಪ್ಲಸ್ 5x ಪ್ಲಸ್ 7x. ಆಡ್ ಮಾಡಿದ್ರೆ ಎಷ್ಟಾಗತ್ತೆ, 7 + 3 10, 10 + 5 15 ಆಯ್ತು. ಸೊ 15x ಆಯ್ತು. ನೋಡಿ, ಪೆರಿಮೀಟರ್ ಎಷ್ಟು ಕೊಟ್ಟಿದ್ದಾರೆ, 300 ಕೊಟ್ಟಿದ್ದಾರೆ. ಸೊ 300 is equals to 15x ಅಂತ ಆಯ್ತು. ಆರ್ 15x is equals to 300, ಎರಡು ಒಂದೇ. ಸೊ x is equals to ಏನಾಗುತ್ತೆ, 300. ಈ 15 ಈಕ್ವಲ್ಸ್ ಈ ಕಡೆ ಹೋದ್ರೆ ಡಿವೈಡ್ ಆಗುತ್ತೆ.
ಕ್ಯಾನ್ಸಲೇಷನ್ ಮಾಡಿದ್ರೆ ಏನ್ ಬರುತ್ತೆ 20. ಸೊ ಏನಾಯ್ತು ಎಕ್ಸ್ ಇಸ್ ಈಕ್ವಲ್ಸ್ ಟು 20 ಆಯ್ತು. ಎಕ್ಸ್ ಇಸ್ ಈಕ್ವಲ್ಸ್ ಟು 20 ಆದ್ರೆ ಎ ಏನಾಗುತ್ತೆ, ಎ ಇಸ್ ಈಕ್ವಲ್ಸ್ ಟು ಏನಿದೆ 3x ಇದೆ. ಸೊ 3 ಇಂಟು ಎಕ್ಸ್ ವ್ಯಾಲ್ಯೂ ಏನಿದೆ 20 ಇದೆ, 20 ಪುಟ್ ಮಾಡೋಣ. ಸೊ ಮಲ್ಟಿಪ್ಲೈ ಮಾಡಿದ್ರೆ 60 ಆಯ್ತು. ಎ 60 ಆಯ್ತು. ಬಿ ಅದೇ ರೀತಿ 5x ಇದೆ. ಸೊ 5 ಇಂಟು ಎಕ್ಸ್ ವ್ಯಾಲ್ಯೂ 20 ಪುಟ್ ಮಾಡಿದ್ರೆ ಮಲ್ಟಿಪ್ಲೈ ಮಾಡಿದ್ರೆ 20 ಇಂಟು 5 100 ಆಯ್ತು. ಅದೇ ರೀತಿ ಸಿ ಇಸ್ ಈಕ್ವಲ್ಸ್ ಟು 7x ಇದೆ. ಸೊ 7 ಇಂಟು 20 2 7s are 14 ಅಂದ್ರೆ 140 ಆಯ್ತು. ಈಗ ನಮ್ಗೆ ಎ ಬಿ ಸಿ ಬಂತು. ಸೊ ನಮ್ಗೆ ಗೊತ್ತಲ್ವಾ, ಫಸ್ಟ್ ಎಸ್ ಫೈಂಡ್ ಔಟ್ ಮಾಡ್ಕೋಬೇಕು. ಎಸ್ ಅಂದ್ರೆ ಪೆರಿಮೀಟರ್ ಅಲ್ಲಿ ಸೆಮಿ ಪೆರಿಮೀಟರ್. ಸೆಮಿ ಪೆರಿಮೀಟರ್ ಅಂದ್ರೆ ಏನು, ಪೆರಿಮೀಟರ್ ಅಲ್ಲಿ ಹಾಫ್ ಅಂತ ಅರ್ಥ. ಸೊ ಪೆರಿಮೀಟರ್ ಎಷ್ಟು ಕೊಟ್ಟಿದ್ದಾರೆ, 300 ಕೊಟ್ಟಿದ್ದಾರೆ ಅಪಾನ್ 2. ಕ್ಯಾನ್ಸಲೇಷನ್ ಮಾಡಿದ್ರೆ ಏನ್ ಬರುತ್ತೆ 150 ಬರುತ್ತೆ. ಸೊ ನಾವೇನ್ ಹೇಳ್ಬೋದು, ಎಸ್ ಇಸ್ ಈಕ್ವಲ್ಸ್ ಟು 150 ಬಂತು. ಈಗ ಯೂಸಿಂಗ್ ಹಿರಾನ್ಸ್ ಫಾರ್ಮುಲಾ, ಫಾರ್ಮುಲಾ ಏನು, ಅಂಡರ್ ರೂಟ್ ಏರಿಯಾ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಇಲ್ಲಿ ನಮ್ಗೆ ಎಸ್ ಗೊತ್ತಿದೆ, ಎ ಬಿ ಸಿ ಗೊತ್ತಿದೆ. ಸೊ ಏರಿಯಾ ಫೈಂಡ್ ಔಟ್ ಮಾಡೋದು ಈಸಿ ಆಗುತ್ತೆ ನೋಡಿ. ಅಂಡರ್ ರೂಟ್ ಎಸ್ ಏನ್ ಬಂತು ನಮ್ಗೆ 150 ಬಂತು, ಇಂಟು ಎಸ್ ಮೈನಸ್ ಎ 150 ಮೈನಸ್ ಎ ಎಷ್ಟು ಬಂತು 60. ಅಗೇನ್ ಎಸ್ ಮೈನಸ್ ಬಿ 150 ಮೈನಸ್ ಬಿ ಎಷ್ಟು 100. ಎಸ್ ಮೈನಸ್ ಸಿ 150 ಮೈನಸ್ ಸಿ ಎಷ್ಟಿದೆ 140. ಓಕೆ, ಈಗ 150 ಆಸ್ ಇಟ್ ಈಸ್ ಇಡೋಣ. 150 ಮೈನಸ್ 60 ಎಷ್ಟು ರಿಮೇನ್ ಆಗುತ್ತೆ 90. ಇಂಟು 150 ನಲ್ಲಿ 100 ಮೈನಸ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ 50. ಇನ್ನು 150 140 ಮೈನಸ್ ಮಾಡಿದ್ರೆ ಓನ್ಲಿ 10 ರಿಮೇನ್ಸ್. ಸೊ ಈಗ ಫ್ಯಾಕ್ಟರ್ಸ್ ಬರೆಯೋಣ ನೋಡಿ. 150ಗೆ 5 3s 15, 0 ಅಗೇನ್ 5 6 ಅಗೇನ್ 2 3s ಅಲ್ವಾ. ಸೊ ಅಂಡರ್ ರೂಟ್ 2 ಟೈಮ್ಸ್ 5 ಬಂದಿದೆ, 2 1 ಟೈಮ್ 3 1 ಟೈಮ್ 90. ನೋಡಿ 3 3s 0 3 10s ಅಗೇನ್ 2 5s. ಸೊ 3 2 ಟೈಮ್ಸ್ ಬಂದಿದೆ, 2 1 ಟೈಮ್ 5 1 ಟೈಮ್. ಓಕೆ, ಇಲ್ಲಿ 50 ಇದೆ. ನೆಕ್ಸ್ಟ್ ಇದ್ರಪ್ ಮಾಡಿ ಇಲ್ಲೇ ಮಾಡ್ತೀನಿ. ಸೊ 50 5 10s 5 2s 2 1s. ಸೊ 5 2 ಟೈಮ್ಸ್ ಇದೆ, 2 1 ಟೈಮ್ ಇದೆ ಆಯ್ತಾ. ಇನ್ನು 10 ಇದೆ. 10 ಅಂದ್ರೆ ಓನ್ಲಿ 2 ಇಂಟು 5 ಬರಿಬೋದಲ್ವಾ. ಸೊ 2 ಇಂಟು 5 ಬರೆಯೋಣ. ಈಗ ಪೇರ್ ಮಾಡೋಣ ನೋಡಿ. 1 ಪೇರ್ ಆಯ್ತು 5. ಇನ್ನು 3 ಇದೊಂದು ಪೇರ್ ಆಯ್ತು. ಇಲ್ಲಿ 2 ಇದೆ, ಇಲ್ಲಿ ಒಂದು 2 ಇದೆ ನೋಡಿ. ಇದೊಂದು ಪೇರ್ ಆಯ್ತು. ಇನ್ನು ಇಲ್ಲಿ ಒಂದು 3 ಉಳಿತು. ಇಲ್ಲಿ 5 ಒಂದು ಪೇರ್ ಆಯ್ತು. ಇಲ್ಲಿ 2 ಒಂದು ಪೇರ್ ಆಯ್ತು. ಇಲ್ಲಿ ಒಂದು 5 ಪೇರ್ ಆಯ್ತು. ಅಂದ್ರೆ ಓನ್ಲಿ 3 ರಿಮೇನ್ಸ್ ಅಂಡರ್ ರೂಟ್. ಓಕೆ, ಈಗ ಪೇರ್ ಆಗಿರೋದೆಲ್ಲ ಹೊರಗಡೆ ಬರೆಯೋಣ. ಒಂದು ಸಿಂಗಲ್ ನಂಬರ್. 1 ಪೇರ್ 5 ಇದ್ರೆ ಸಿಂಗಲ್ 5 ಹೊರಗೆ ಬರಿಬೇಕು. 1 ಪೇರ್ 2 ಇದ್ರೆ ಒಂದು ಸಿಂಗಲ್ 2 ಬರೆಯೋಣ. 1 ಪೇರ್ 3 ಇದ್ರೆ ಸಿಂಗಲ್ 3. ಅಗೇನ್ 1 ಪೇರ್ 5 ಇದ್ರೆ ಸಿಂಗಲ್ 5. ಅಗೇನ್ 1 ಪೇರ್ 5. ಅಗೇನ್ 1 ಪೇರ್ 2. ಓಕೆ, ಎಲ್ಲ ಬರೆದ್ವಿ. ಈಗ ಅಂಡರ್ ರೂಟ್ ಏನು ಉಳಿತು, ಓನ್ಲಿ 3 ಉಳಿತು. ಈಗ ಮಲ್ಟಿಪ್ಲೈ ಮಾಡೋಣ. 5 2s 10, 10 3s 30.
ಇಲ್ಲಿವರೆಗೆ ಮಲ್ಟಿಪ್ಲೈ ಮಾಡಿದ್ದೀನಿ. ಇನ್ನು 5 5 25, 25 2 50. 0, 5 0 0, ಅಗೇನ್ 5 3 15. ಅಂದರೆ ಎಷ್ಟು ಬಂತು? 1500 ರೂಟ್ 3. ಏನಿದು ಏರಿಯಾ? ಸೊ ಯೂನಿಟ್ಸ್ ಏನು ಕೊಟ್ಟಿಲ್ಲ, ಸೊ ನಾವು ಇದನ್ನ ಸ್ಕ್ವೇರ್ ಯೂನಿಟ್ಸ್ ಅಂತ ಬರೀಬಹುದು. ಏರಿಯಾ ಈಸ್ 1500 ರೂಟ್ 3 ಸ್ಕ್ವೇರ್ ಯೂನಿಟ್ಸ್. ದಿಸ್ ಇಸ್ ದ ಫೈನಲ್ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ಎಕ್ಸಸೈಸು ಮುಗೀತು, ಎಕ್ಸಾಂಪಲ್ಸ್ ಮುಗೀತು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಈಗ ನೆಕ್ಸ್ಟ್ ಚಾಪ್ಟರ್ ಮಾಡಿ.